ಪ್ರಭು ಶ್ರೀರಾಮನೇ ಈಗ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರ. ಯಾಕಂದ್ರೆ ಟಾರ್ಗೆಟ್ ಆಗಿದೆ 2028ರ ಚುನಾವಣೆ. ಕೆಪಿಸಿಸಿ ಸರ್ವ ಸದಸ್ಯರ ಸಭೆ. ಪ್ರಭು ಶ್ರೀರಾಮನೇ ಈಗ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರ. ಟಾರ್ಗೆಟ್ 2028 ಕೆಪಿಸಿಸಿ ಸರ್ವ ಸದಸ್ಯರ ಸಭೆ. ಸಾರಥಿ ಬಿಕೆ ಹರಿಗೆ ಬಲ ತುಂಬಲು ಕಾಂಗ್ರೆಸ್ ಈಗ ಪಣ ತೊಟ್ಟಿರುವಂಥದ್ದು. ಬಹಳ ದಿನಗಳ ನಂತರವಾಗಿ ಕೆಪಿಸಿಸಿ ಜನರಲ್ ಬಾಡಿ ಮೀಟಿಂಗ್ ಅನ್ನ ಮಾಡಲಾಗಿದೆ. ಕೇಸರಿ ಸೇನೆಯ ವಿರುದ್ಧ ಸಮರವನ್ನ ಸಾರಲು ಕಾಂಗ್ರೆಸ್ ಈಗ ಪಣ ತೊಟ್ಟಿದೆ. ಇಲ್ಲಿ ರಾಮನನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳಲು ಕಾಂಗ್ರೆಸ್ ಪಡೆ ಪ್ಲಾನ್ ಮಾಡ್ತಾ ಇರುವಂಥದ್ದು. ಶತಾಯ ಗತಾಯ 2028ಕ್ಕೆ ರಾಹುಲ್ ಗಾಂಧಿಯನ್ನ ಪ್ರಧಾನಿ ಆಗಬೇಕು, ಅವ್ರು ಪ್ರಧಾನಿ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರು ಮಾಡಿರುವಂತಹ ಪ್ಲಾನ್ ಎಂಥದ್ದು ಗೊತ್ತಾ? ಇಲ್ಲಿ ನೋಡಿ, ಪ್ರಭು ಶ್ರೀರಾಮನೇ ಈಗ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರ ಆಗಿರುವಂಥದ್ದು. ಟಾರ್ಗೆಟ್ 2028ರ ಚುನಾವಣೆ ಏನಿದೆ ಅದನ್ನು ಟಾರ್ಗೆಟ್ ಮಾಡುವಂಥದ್ದು. ಕೆಪಿಸಿಸಿ ಸರ್ವ ಸದಸ್ಯರ ಸಭೆ. ಸಾರಥಿ ಬಿಕೆ ಹರಿಗೆ ಬಲ ತುಂಬಲು ಕಾಂಗ್ರೆಸ್ ಈಗ ಪಣ ತೊಟ್ಟಿದೆ. ಬಹಳ ದಿನಗಳ ನಂತರ ಕೆಪಿಸಿಸಿ ಜನರಲ್ ಬಾಡಿ ಮೀಟಿಂಗ್ ಅನ್ನ ಮಾಡಲಾಗಿದೆ. ಈಗ ಕೇಸರಿ ಸೇನೆಯ ವಿರುದ್ಧವಾಗಿ ಸಮರವನ್ನ ಸಾರಲು ಕಾಂಗ್ರೆಸ್ ಪಣ ತೊಟ್ಟಿದೆ. ರಾಮನನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳಲು ಕಾಂಗ್ರೆಸ್ ಪಡೆ ಈಗ ಮಾಸ್ಟರ್ ಪ್ಲಾನ್ ನ ರೂಪಿಸ್ತಾ ಇರುವಂಥದ್ದು. ಶತಾಯ ಗತಾಯವಾಗಿ 2028ಕ್ಕೆ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು. ಕಾಂಗ್ರೆಸ್ ನಾಯಕರು ಮಾಡಿರುವಂತಹ ಪ್ಲಾನ್ ಎಂಥದ್ದು ಗೊತ್ತಾ? ಏನಾದರೂ ಆಗಲಿ ಶತಾಯ ಗತಾಯ ಈ ಒಂದು ಶ್ರೀರಾಮನ ಅಸ್ತ್ರವನ್ನ ಬಳಸಿಕೊಂಡು ನಾವು 2028ರ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂಥದ್ದು. ಅರಮನೆ ಮೈದಾನದಲ್ಲಿ ನಡೆದಂತಹ ಕಾಂಗ್ರೆಸ್ ಕಾರ್ಯಕ್ರಮ, ಕಾಂಗ್ರೆಸ್ನ ಸರ್ವ ಸದಸ್ಯರ ಸಭೆಯಲ್ಲಿ ಹಲವು ನಿರ್ಣಯಗಳನ್ನ ಕೈಗೊಳ್ಳಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನಿರ್ಣಯವನ್ನ ಓದಿದ್ದಾರೆ. ಮೋದಿ ವಿರುದ್ಧದ ಅಸ್ತ್ರಗಳನ್ನ ಸಿದ್ಧಪಡಿಸಿಕೊಂಡಿರುವಂತಹ ಕಾಂಗ್ರೆಸ್ನ ನಾಯಕರು ಮೋದಿ ಸರ್ಕಾರದ ವೈಫಲ್ಯಗಳನ್ನ ಜನರ ಮುಂದಿಡಲು ನಿರ್ಧಾರವನ್ನ ಮಾಡಲಾಗಿದೆ. ಇಲ್ಲಿ ನೋಡಿ, ಅರಮನೆಯ ಮೈದಾನದಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ನಡೆದಿದೆ. ಕಾಂಗ್ರೆಸ್ನ ಸರ್ವ ಸದಸ್ಯರ ಸಭೆಯಲ್ಲಿ ಹಲವು ನಿರ್ಣಯಗಳನ್ನ ಈಗ ಕೈಗೊಳ್ಳಲಾಗಿರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನಿರ್ಣಯವನ್ನ ಓದಿದ್ದಾರೆ. ಇಲ್ಲಿ ನೋಡಿ, ಮೋದಿ ವರ್ಸಸ್ ಕಾಂಗ್ರೆಸ್. ಶ್ರೀರಾಮಚಂದ್ರ ಟ್ರಸ್ಟ್ನಲ್ಲಿ ಕೋಟ್ಯಾಂತರ ಹಣ ದೇಣಿಗೆ ಏನಾಯಿತು, ಲೂಟಿಯಾಗಿರುವಂಥದ್ದು. ಶ್ರೀರಾಮಚಂದ್ರನ ಟ್ರಸ್ಟ್ಗೆ ಬಂದ ಅಪಾರ ಕಾಣಿಕೆ ಲೂಟಿಯಾಗಿದೆ. ಮೋದಿ ಹಾಗೂ ಅಮಿತ್ ಶಾ ಯೋಗಿ ಆದಿತ್ಯನಾಥ್ ರಾಜೀನಾಮೆಗೆ ಒತ್ತಾಯ. ರಾಮ ಮಂದಿರ ಲೂಟಿ ಪ್ರಕರಣವನ್ನ ಸಿಬಿಐಗೆ ನೀಡಬೇಕು. ಇನ್ನು ಮಳೆ ಕೊರತೆ, ಬರಗಾಲದಿಂದ ಜನ ಜಾನುವಾರುಗಳಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ಪರಿಹಾರಕ್ಕಾಗಿ ಮೋದಿ ಸರ್ಕಾರಕ್ಕೆ 10 ಲಕ್ಷ ಕೋಟಿಯನ್ನ ನೀಡಬೇಕು. ನೀಟ್ ಪರೀಕ್ಷೆಯಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಬೇಕು. ಶ್ರೀರಾಮಚಂದ್ರ ಟ್ರಸ್ಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ದೇಣಿಗೆ ಲೂಟಿಯಾಗಿರುವಂಥದ್ದು. ಶ್ರೀರಾಮಚಂದ್ರನ ಟ್ರಸ್ಟ್ಗೆ ಬಂದಂತಹ ಅಪಾರ ಕಾಣಿಕೆಯಲ್ಲಿ ಲೂಟಿಯಾಗಿದೆ. ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಧಕ್ಕೆಯನ್ನು ತರಲಾಗಿದೆ. ಇನ್ನು ಮೋದಿ ಹಾಗೂ ಅಮಿತ್ ಶಾ ಯೋಗಿ ಆದಿತ್ಯನಾಥ್ ರಾಜೀನಾಮೆಯನ್ನ ನೀಡಬೇಕು. ರಾಮ ಮಂದಿರ ಲೂಟಿ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು. ಇನ್ನು ಮಳೆ ಕೊರತೆ ಇದೆ, ಬರಗಾಲದಿಂದ ಜನ ಜಾನುವಾರುಗಳು ಸಮಸ್ಯೆಗೆ ಒಳಗಾಗ್ತಾ ಇವೆ. ಪರಿಹಾರಕ್ಕಾಗಿ ಮೋದಿ ಸರ್ಕಾರ 10 ಲಕ್ಷ ಕೋಟಿಯನ್ನ ನೀಡಬೇಕು. ನೀಟ್ ಪರೀಕ್ಷೆಯಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ, ಸಮಸ್ಯೆ ಆಗಿದೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರವರು ರಾಜೀನಾಮೆಯನ್ನ ನೀಡಬೇಕು ಅಂತ ಈಗ ಕಾಂಗ್ರೆಸ್ ನಿರ್ಣಯವನ್ನ ಕೈಗೊಂಡಿರುವಂಥದ್ದು.